ನಟಿ ರಚಿತಾ ರಾಮ್ ಕಾರು ಚಾಲಕನ ವಿರುದ್ಧ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಅಂದ್ರೆ ಚಾಲಕ ಬೇರೆಯವರ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಆತನ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದು. ರಚಿತಾ ರಾಮ್ ಕಾರು ಚಾಲಕನಿಂದ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ರ? ಹಾಗಾದ್ರೆ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕನ ಮೇಲೆ ಹಲ್ಲೆ ನಡೆದಿದೆಯಾ ಅನ್ನುವಂಥದ್ರ ಬಗ್ಗೆ ಈಗ ದೂರು ಕೇಳಿ ಬರ್ತಾ ಇದೆ. ರವಿಕುಮಾರ್ ಹಲ್ಲೆಗೊಳಗಾಗಿರುವಂತಹ ಅಧಿಕಾರಿ. ರವಿಕುಮಾರ್ ಕಣ್ಣಿಗೆ ಮುಷ್ಟಿ ಮಾಡಿ ಗುದ್ದಿದ್ದಾನಂತೆ ಡ್ರೈವರ್. ನೋಡಿ, ಈ ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಂದು ಸಿಸಿ ಕ್ಯಾಮ್ರಾ ದೃಶ್ಯ. ಇದೊಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ನಟಿ ರಚಿತಾ ರಾಮ್ ಅವರನ್ನ ಕರ್ಕೊಂಡು ಬಂದಿರುವಂಥ ದೃಶ್ಯ. ಬಟ್ ಈತ ಹಲ್ಲೆ ನಡೆಸಿರುವಂಥದ್ರ ಬಗ್ಗೆ, ಈ ರವಿಕುಮಾರ್ ಅನ್ನೋರಿಗೆ ಅಧಿಕಾರಿ ಮೇಲೆ ಹೊಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ದೃಶ್ಯಗಳು ಇದುವರೆಗೂ ಲಭ್ಯವಾಗಿಲ್ಲ. ಬಟ್ ಇಲ್ಲೂ ಕೂಡ ಆತ ಇಳಿದು ಹೋಗುವಾಗ ಅಲ್ಲೊಂದು ಸ್ವಲ್ಪ ಮಾತಾಗುತ್ತೆ. ಅದಾದಮೇಲೆ ಮತ್ತೆ ಆತನನ್ನು ಪೊಲೀಸರು ಕರ್ಕೊಂಡು ಬರ್ತಾರೆ ಸೈಡಿಗೆ. ಮತ್ತು ರಚಿತಾ ರಾಮ್ ಒಳಗಡೆ ಹೋದ್ಮೇಲೆ ಮತ್ತೆ ಆತ ಬಂದು ಕಾರ್ ಒಳಗಡೆ ಕೂರುವಂಥ ದೃಶ್ಯ ಇದು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ವಿನಾಯಕ್ ನೀಡ್ತಾರೆ. ವಿನಾಯಕ್, ಏನಾಗಿರುವಂಥದ್ದು, ಯಾಕೆ ಹಲ್ಲೆ ನಡೆದಿದೆ, ಎಲ್ಲ ಆಗಿರುವಂಥದ್ದು, ಯಾವ ಕಾರ್ಯಕ್ರಮದಲ್ಲಿ, ಏನಕ್ಕೋಸ್ಕರ ಆಯಿತು, ಏನು ಡೀಟೇಲ್ಸ್ ಏನು ಲಭ್ಯವಾಗ್ತದೆ ಇದ್ರ ಬಗ್ಗೆ? ಖಂಡಿತ ಹೇಮಾನ್, ಹಂಪಿ ಉತ್ಸವ ಅಂತಂದ್ರೆ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನ ಮರುಸೃಷ್ಟಿಸುವಂತ ಒಂದು ರೀತಿ ವಿಶೇಷ ರೀತಿಯಾಗಿರ್ತಕ್ಕಂಥ ಹಂಪಿ ಉತ್ಸವ. ಬಹಳಷ್ಟು ವರ್ಷಗಳಿಂದ ಇದು ಹಂಪಿ ಉತ್ಸವ ಮಾಡ್ತಾ ಬಂದ್ರೆ, ಅದೇ ರೀತಿಯಾಗಿ ಫೆಬ್ರವರಿ 13 ಮತ್ತು 14, 15 3 ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಹಂಪಿ ಉತ್ಸವ ನಡೀತು. 3ನೇ ದಿನ ಆ ಕಾರ್ಯಕ್ರಮಕ್ಕೆ, ಹಂಪಿ ಉತ್ಸವದ ಕಾರ್ಯಕ್ರಮಕ್ಕೆ ನಟಿ ರಚಿತಾ ರಾಮ್ ಅವರು ಬಂದಿದ್ರು. ಅಂದ್ರೆ ನಿನ್ನೆ ಸಂದರ್ಭದಲ್ಲಿ ಈ ಸ್ಟಾರ್ ನಟರ ಹಿಂಬಾಲಕರು ಅಥವಾ ಅವರ ಬಾಡಿ ಗಾರ್ಡ್ಸ್ ಏನಾದ್ರೆ, ಅವರ ಡ್ರೈವರ್ಸ್ ಗಳು ಏನಿರ್ತಾರೆ ಅಂತಂದ್ರೆ, ಈಗ ರಚನಾ ಅವ್ರ ಸ್ಟಾರ್ ನಟರು ಏನಾದ್ರು ಬರ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಸೆಲೆಬ್ರಿಟಿ ಅಂದ ತಕ್ಷಣ ಸಹಜವಾಗಿ ಅಭಿಮಾನಿಗಳು ಬರ್ತಾರೆ, ಅವ್ರ ಜೊತೆ ಫೋಟೋ ತೆಗೆದುಕೊಳ್ಳೋಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ನಿನ್ನೆ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಅವರು ರಚಿತಾ ಬರುವಾಗ ಅವರ ಡ್ರೈವರ್ ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ರವಿ, ಅಂದ್ರೆ ಹೊಸಪೇಟೆಯ ನಿರ್ಮಿತಿ ಕೇಂದ್ರದ ಯೋಜನಾ ಅಧಿಕಾರಿ ರವಿಕುಮಾರ್ ಮೇಲೆ ನಿನ್ನೆ ಆತ ರಚಿತಾ ರಾಮ್ ಅವರ ಏನು ಡ್ರೈವರ್ ಇದಾರಲ್ಲ, ಅವರು ಕೂಡ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡೋ ಪ್ರಕಾರವಾಗಿ ಅಲ್ಲಿ ಸ್ಥಳೀಯವಾಗಿ CCTV ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಹಲ್ಲೆ ಏನ್ ಮಾಡಿದ ತಕ್ಷಣ ಸಾಕಷ್ಟು ಜನರು ಬರ್ತಾರೆ. ಅವರು ಅಧಿಕಾರಿ ಮೇಲೆ ನೀವು ಈ ರೀತಿಯಾಗಿರ್ತಕ್ಕಂಥ ಗುಂಡಾವರ್ತನೆ ಮಾಡಬಹುದು ಅಂತೇಳಿ ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಜನರು ಕೂಡ ಹೇಳ್ತಾರೆ, ಮತ್ತು ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾರೆ. ಬರೋ ಮೂಲಕವಾಗಿ ಅಲ್ಲಿ ವಾತಾವರಣ ತಿಳಿಗೊಳಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಹೇಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ, ಪ್ರಮುಖವಾಗಿ ಸ್ಟಾರ್ ನಟರು ಬಂದಾಗ ಯೋಜನಾ ಅಧಿಕಾರಿಗಳ ಮೇಲೆ ಈ ರೀತಿ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಅಭಿಮಾನಿಗಳು ಬಂದಾಗ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಆ ರೀತಿ ಕಂಟ್ರೋಲ್ ಮಾಡಿದ್ದಾರೆ. ಆದ್ರೆ ಈ ರೀತಿಗೆ ಹಲ್ಲೆ ಮಾಡಿದ್ದು ಕೂಡ ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಹೀಗಾಗಿ ಆತನ ಮೇಲೆ ಏನು ರಚಿತಾ ರಾಮ್ ಅವರ ಡ್ರೈವರ್ ಇದ್ದಾರೆ, ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋದು ಕೂಡ ಸಾಕಷ್ಟು ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ರೆಹಮಾನ್, ರೈಟ್, ಥ್ಯಾಂಕ್ ಯು ವಿನಾಯಕ್.